ನಮಸ್ಕಾರ ಸ್ನೇಹಿತರೆ, ನೀವು ನನ್ನ ಹಿಂದೆ ನೋಡ್ತಾ ಇರ್ಬೋದು ಹಳ್ಳಿ ಸ್ಟೈಲಲ್ಲಿರುವಂಥ ಒಂದು ತೊಟ್ಟಿ ಮನೆ ಇದೆ. ಯಾರ್ದಪ್ಪ ಈ ತೊಟ್ಟಿ ಮನೆ ಅಂತ ನೀವು ಕೇಳ್ಬೋದು. ಕನ್ನಡ ಚಿತ್ರರಂಗ ಅಂತ ಬಂದಾಗ, ಖಳನಾಯಕ ಅಂತ ಬಂದಾಗ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂಥ ನಟ, ಅದ್ಭುತ ನಟನೆ ಅಂತ ಬಂದರೆ ಅದು ಕಿಶೋರ್ ಅವರೊಬ್ಬರೇ. ಸೊ ಕಿಶೋರ್ ಅವರ ತೊಟ್ಟಿ ಮನೆ ಇದು. ಸೊ ಅವರ ಒಂದು ಕನಸಿನ ಮನೆ ಅಂತಲೇ ಹೇಳ್ಬೋದು. ಮಣ್ಣಿನಿಂದ ಕೂಡ ತಯಾರಿಸಿದ್ದಾರೆ. ಹಾಗಾದರೆ ಇವರ ಮನೆ ಹೇಗಿದೆ ಅನ್ನುವಂಥ ಒಂದು ಕ್ಯೂರಿಯಾಸಿಟಿ ಬಹುಶಃ ನಿಮಗಿರ್ಬೋದು, ನನಗೂ ಕೂಡ ಇದೆ. ಹಾಗಾದರೆ ಅವರ ಹೋಮ್ ಟೂರನ್ನು ಇವತ್ತು ಮಾಡೇ ಬಿಡೋಣ. ಹೇಗಿದೆ ಅನ್ನೋದನ್ನು ಅವರೇ ತೋರಿಸ್ತಾರೆ, ಬನ್ನಿ. ಸರ್ ನಮಸ್ತೆ. ನಮಸ್ತೆ, ಬನ್ನಿ. ಸರ್, ನಿಮ್ಮದು ತೋಟ ಆಗಿರ್ಬೋದು, ನಿಮ್ಮ ಲೈಫ್ ಸ್ಟೈಲು ಎಲ್ಲ ಮಾತಾಡ್ಕೊಂಬಂದ್ವಿ. ಜೊತೆಗೆ ನಿಮ್ಮ ಮನೆ ನೋಡಬೇಕು ಅಂತ ಕೂಡ ಸಿಕ್ಕಾಪಟ್ಟೆ ಆಸೆ ಇತ್ತು. ಯಾಕಂತಂದರೆ ಈಗ ಸಿಟಿ ಅಥವಾ ಯಾವುದೋ ಒಂದು ಮನೆ ಕಟ್ತೀವಿ ಅಂತಂದರೆ ಎಲ್ಲ ಲಕ್ಸುರಿಯಾಗಿ ಮನೆ ಕಟ್ತಾರೆ, ಓಕೆನಾ? ಓಕೆ. ಸೊ ಈ ನೆಲದ ಮೇಲೆ ಕೂರೋದೇ ಚಂದ ಅಲ್ವಾ ಸರ್? ಈಗ ಸಿಟಿ ಅಂತ ಬಂದಾಗಿರ್ಬೋದು, ಎಲ್ಲ ಕಡೆ ಒಂದು ಸ್ವಲ್ಪ ದುಡ್ಡಿತ್ತು ಮನೆ ಕಟ್ತೀವಿ ಅಂತಂದರೆ ಲಕ್ಸುರಿಯಾಗಿ ಕಟ್ತಾರೆ, ಅಥವಾ ಮಹಡಿ ಮನೆ ಒಂದು 4 ಫ್ಲೋರು ಆ ಥರ ಕಟ್ತಾರೆ. ಬಟ್ ನಿಮ್ಗೆ ಇದ್ರ ಮೇಲೆ ಯಾಕೆ ಸರ್ ಇಂಟ್ರೆಸ್ಟ್ ಬಂತು? ಕೃಷಿ ಭೂಮಿಯಲ್ಲಿ ಅಥವಾ ತೋಟದಲ್ಲಿ ಮನೆ ಮಾಡ್ತೀರಾ ಅಂತಂದ್ರೆ ಅಲ್ಲಿ ಅವಶ್ಯಕತೆಗಳಿಗೆ ಮಾಡ್ಕೊಂಡಿರ್ತೀವಿ. ಹೌದು, ಬಟ್ ಹೋಮ್ ಸ್ಟೇ ಎಲ್ಲ ಮಾಡ್ತಾರಲ್ವಾ ನಾರ್ಮಲಿ, ಫಾರ್ಮ್ ಹೌಸ್. ಹೌದು, ಅಂದ್ರೆ ಸಿಟಿಯವರಿಗೆ ಅದರದ ಅನುಭವ ಸಿಕ್ಕೋದೇ ಇಲ್ವಲ್ಲ. ಈಗ ವ್ಯವಸಾಯ ಮಾಡಿಲ್ಲ ಅಂದ್ರೆ ಈ ತರದ ಮನೆಯಲ್ಲಿರೋ ಅನುಭವ ಸಿಕ್ಕೋದಿಲ್ಲ. ಅಂಥವ್ರಿಗೆ ಅಂಥವೆಲ್ಲ ಹೆಲ್ಪ್ ಆಗುತ್ತೆ. ಬಟ್ ನಮಗೆ ಕೃಷಿಗೆ ಏನು ಬೇಕಾಗಿತ್ತು ಅದನ್ನ ಕಟ್ಕೊಂಡ್ವಿ ಮೊದಲು. ಅಂದ್ರೆ ಮೊದಲು ಒಂದು ಚಿಕ್ಕ ರೂಮ್ ಆಗಿತ್ತು, ಕೆಲಸದವ್ರು ಇಲ್ಲಿ ಯಾರಿದಾರೋ ಅವ್ರಿಗೆ, ಮತ್ತೆ ಒಂದು ಕೊಟ್ಟಿಗೆ ಇತ್ತು. ನನಗೆ ನನ್ನ ಶೋಕಿ ಅದು, ನನಗೆ ಮನೆ ಒಳಗಡೆ ಕೊಟ್ಟಿಗೆ ಬರಬೇಕು ಅಂತ. ಓಕೆ ಓಕೆ. ಸೊ ಈಗ ಮನೆ ಒಳಗಡೆ ಕೊಟ್ಟಿಗೆ, ಮನೆ ಒಳಗಡೆ ಕೊಟ್ಟಿಗೆ. ಓಕೆ. ನಮ್ ಕಡೆ ಆ ಕಡೆ ಅಂದ್ರೆ ನಮ್ಮ ತಂದೆ ಊರ್ ಕಡೆ ಮಾಗಡಿಯಲ್ಲೆಲ್ಲ ಅಲ್ಲಿ ಏನಂದ್ರೆ ಮನೆ ಒಳಗಡೆನೆ ಇರುತ್ತೆ ಕೊಟ್ಟಿಗೆ ಎಲ್ಲ. ದನಗಳನ್ನ ಮನೆ ಒಳಗಡೆ ಕಟ್ಕೊತಾರೆ, ಮೇಕೆ ಎಲ್ಲಾನು ಅಷ್ಟೇ. ಅಲ್ಲಿಂದ ಒಂದು ಡೋರ್ ಮನೆ ಒಳಗಡೆ ಬರುತ್ತೆ, ಆ ತರ ಇರುತ್ತೆ. ಮನೆ ಪಕ್ಕದಲ್ಲಿ ಇರುತ್ತೆ ಅದು, ಅದು ಒಳಗಡೆ ಕನೆಕ್ಟ್ ಆಗಿರುತ್ತೆ. ಅದರಿಂದ ಒಳಗಡೆ ಕೊಟ್ಟಿಗೆ ಮಾಡಬೇಕು ಅಂತ ತೊಟ್ಟಿ ಮನೆ ಆ ಕಡೆ ಈ ಕಡೆ ಕೋಣೆಗಳಿರ್ತವೆ ನಮ್ಮ ಇದರಲ್ಲಿ. ಆ ಕೋಣೆಗಳಿರೋ ಜಾಗದಲ್ಲಿ ಕೊಟ್ಟಿಗೆ ಮಾಡ್ಕೊಂಡಿದ್ವಿ. ಆಮೇಲೆ ಇಲ್ಲೊಂದು ಜಗಲಿ, ಇವಾಗ ನೀವು ನೋಡ್ತಾ ಜಗಲಿ ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ. ಅದು ಏನಕ್ಕೋಸ್ಕರ ಜಗಲಿ ಮಾಡೋದು ಅಂದ್ರೆ ಅಲ್ಲಿಂದ ಬರೋ ಗಾಳಿ ತಂಪಾಗ್ಲಿ ಅಂತ, ತಂಪಾಗಿ ಇದು ಒಳಗಡೆಯಿಂದ ಹೋಗುವಾಗ ಒಳಗಡೆ ತಂಪು ಗಾಳಿ ಹೋಗ್ಲಿ ಅಂತ. ಹಾಗಾಗಿ ಬಾಗ್ಲು ಉದ್ದಕ್ಕೂ ಇಟ್ಕೊಂತಾ ಇದ್ರು ಮುಂಚೆ. ಸೊ ಈ ಜಗಲಿ ಈ ಕಡೆ ಆಕ್ಚುಲ್ ಆಗಿ ಅಲ್ಲೆಲ್ಲ ಕೋಣೆಗಳಿರ್ತದೆ ಯೂಶಲ್ ಆಗಿ ಹಳ್ಳಿಗಳಲ್ಲಿ. ನಾವಿಲ್ಲಿ ಅಡಿಗೆ ಮನೆ ಮಾಡ್ಕೊಂಡಿದೀವಿ. ಬೆಳಗ್ಗೆ ಬಿಸಿಲು ಇಲ್ಲೇ ಬರುತ್ತೆ. ಆವಾಗ ಇನ್ನು ಮರಗಳೆಲ್ಲ ಅಷ್ಟೊಂದು ಬೆಳೆದಿರ್ಲಿಲ್ಲ. ನಾವೆಲ್ಲ ಕೊರೋನಾ ಟೈಮಲ್ಲೆಲ್ಲ ಎಲ್ಲಿದ್ದಾಗ ದಿವಸ ಬೆಳಗ್ಗೆ ಇಲ್ಲೇ ಬಂದು ಎಲ್ಲಾನು ಇಲ್ಲೇ ಕಳೀತಾ ಇದ್ವಿ. ಪೂರ್ತಿ ದಿನ ಹೆಚ್ಚು ಕಡಿಮೆ ಇಲ್ಲೇ ಆಗ್ತಾ ಇದ್ವಿ. ಮಲಗಕ್ಕಷ್ಟೇ ಕೊನೆಗೆ ಹೋಗ್ತಾ ಇದ್ವಿ. ಆಕ್ಚುಲಿ ನೈಟ್ ನಮ್ದು ಇಲ್ಲೂ ನಿದ್ದೆ ಬರುತ್ತೆ. ಸ್ವಲ್ಪ ರಿಸ್ಕ್, ಕಾಡು ಪಕ್ಕದಲ್ಲಿ ಚಿರತೆಗಳಿವೆ, ಇವೆಲ್ಲ ಇರೋದ್ರಿಂದ ಸ್ವಲ್ಪ ರಿಸ್ಕ್ ಅಷ್ಟೇ. ಕರಡಿಗಳು ಚಿರತೆಗಳೆಲ್ಲ ಇರ್ತಾವಲ್ಲ, ಹಾಗಾಗಿ ಇಲ್ಲಿ ನಾಯಿಗಳನ್ನೂ ಒಳಗಡೆನೆ ಬಿಡ್ತೀವಿ ರಾತ್ರಿ. ಅದು ಬಿಟ್ರೆ ಇನ್ನೇನಿಲ್ಲ ಕೋಣೆಗಳು. ಇದೇನ್ ಮಾಡಿದ್ವಿ, ಮಣ್ಣಲ್ಲಿ ಕಟ್ಟಬೇಕಾಗಿತ್ತಲ್ಲ, ಹಾಗಾಗಿ ಇಲ್ಲಿ ಎರಡೂ ಕಡೆ, ಈ ಕಡೆಗೆ ಡೌನ್ ಇತ್ತಲ್ಲ, ಒಳಗಡೆ ಬೇಸ್ಮೆಂಟ್ ಕೊರೆದು ಮಣ್ಣು ತೆಗೆದ್ವಿ, ಬೇಸ್ಮೆಂಟ್ ಮಾಡ್ಕೊಂಡಿರುತ್ತೆ. ನಮ್ಗೆ ಸ್ಟೋರೇಜ್ಗೆ ಆಗುತ್ತೆ. ಅಲ್ಲೆಲ್ಲ ಇವಾಗ ಒಂದಷ್ಟು ಇವ್ರುಗಳೆಲ್ಲ ಸೆಲ್ಫ್ ಹೆಲ್ಪ್ ಗ್ರೂಪ್ನವ್ರು ವಿನೆಗರಲ್ಲೇ ಮಾಡ್ತಾರೆ. ಕೆಳಗಡೆ ಇರೋದ್ರಿಂದ ಸ್ವಲ್ಪ ತಂಪಿರುತ್ತೆ ಅಂತ. ಈ ಕಡೆಗೆ ಒಂದು ಚಿಕ್ಕ ಬೆಡ್ರೂಮ್ ತರ ಹಾಗೆ. ಸೊ ತೊಟ್ಟಿ ಮನೆ ಯಾವತ್ತಿದ್ರು ಚಂದನೆ. ಅಂದ್ರೆ ಅದೇ ಅವಾಗ ಸೈಂಟಿಫಿಕ್ ಆಗೇ ಮಾಡಿದ್ರಷ್ಟೇ. ಗಾಳಿ ಒಂದು ಜೊತೆಗೆ ಇಲ್ಲಿ ತಂಪು ಗಾಳಿ ಒಳಗಡೆ ಬರ್ಬೇಕಂದ್ರೆ ಒಳಗಡೆ ಇರೋ ಬಿಸಿ ಗಾಳಿ ಹೊರಗಡೆ ಹೋಗ್ಬೇಕಲ್ಲ, ಹಂಗಾಗಿ ಮಧ್ಯದಲ್ಲಿ ಚಪ್ಪಡಿ ಹಾಕಿ ತೊಟ್ಟಿ ಮಾಡ್ತಾ ಇದ್ರು. ಅಲ್ಲಿ ಬಿಸಿಲು ಓಪನ್ ಆಗಿತ್ತು ಅಲ್ಲ. ಇದು ಸ್ವಲ್ಪ ಸೆಮಿ ಮಾಡರ್ನ್ ಕಿಚನ್ ಒಂದು ಮಾಡ್ಕೊಂಡಿದ್ದೀವಿ ನಾವು. ಡೈರೆಕ್ಟ್ ನಮಗೆ ಬೆಳಗ್ಗೆ ಬರುತ್ತೆ. ಸನ್ರೈಸ್ ಆದಾಗ ಇಲ್ಲಿ ಓಪನ್ ಮಾಡಿದ್ರೆ ನಿಮಗೆ ಆರಾಮಾಗಿ ಒಳ್ಳೆ ಬೆಳಕು ಬರುತ್ತೆ. ಬೆಳಕು ಗಾಳಿ ಎರಡು ಓಪನ್ ಆಗಲ್ಲ. ಸೊ ಈಗ ನೀವು ಫ್ಯಾಮಿಲಿ ಅವ್ರು ಬಂದಾಗೆಲ್ಲ ಇಲ್ಲೇ ಕುಕ್ಕಿಂಗು ಎಲ್ಲ ಅಡಿಗೆ ಇಲ್ಲೇ ಆಗುತ್ತೆ. ಎಲ್ಲಾನು ಇದೆ ಇಲ್ಲೇ. ಎಲ್ಲ ನಮ್ಗೆ ಹೆಂಗ್ ಬೇಕೋ ಹಂಗ ಮಾಡ್ಕೊಂಡು, ಅದೆಲ್ಲ ಕರೋನಾ ಟೈಮಲ್ಲಿ ಎಲ್ಲ ಫರ್ನಿಶ್ ಮಾಡ್ಕೊಂಡಿತ್ತು. ಏನ್ ಸಿಗ್ತದೆ ಸುಮಾರೆಲ್ಲ ವೆಲ್ಡಿಂಗ್ ಇದು ನಂದೇನೆ, ಫ್ರೇಮಿಂಗ್ ಎಲ್ಲ ನಾನೇ ವೆಲ್ಡ್ ಮಾಡಿದ್ದು. ಕೊರೋನಾ ಟೈಮಲ್ಲಿ ಎಲ್ಲ ಕಷ್ಟ ಇತ್ತಲ್ವಾ ಸರ್? ಸ್ವಲ್ಪ ಸಿನಿಮಾಗಳು ಬರ್ತಾ ಇರ್ಲಿಲ್ಲ. ಹೌದು, ಅದೇ ಕೈಯಲ್ಲಿ ದುಡ್ಡಿರೋ ತನಕ ಚೆನ್ನಾಗಿತ್ತು. ಆಮೇಲೆ ದುಡ್ಡೆಲ್ಲ ಖಾಲಿ ಆದ್ಮೇಲೆ ಕಷ್ಟನೇ ಆಯ್ತು. ಸೊ ಕೊರೋನಾ ಟೈಮಲ್ಲಿ ಎಲ್ಲ ನೀವೇ ಇಲ್ಲೇ ಸ್ಪೆಂಡ್ ಮಾಡಿದ್ದ ಸರ್ ಟೈಮು? ಫಸ್ಟ್ ವೇವ್ ನಲ್ಲಿ ಇಲ್ಲಿದ್ವಿ. ಸೆಕೆಂಡ್ ವೇವ್ ಸ್ವಲ್ಪ ತೀರಾನೇ ಸಿವಿಯರ್ ಆಗಿತ್ತು. ಜೊತೆಗೆ ಮನೇಲಿ ಇರೋರಿಗೆ ಸುಮಾರು ಜನಕ್ಕೆ ಬಂತು. ತೀರ್ಕೊಂಡ್ರು, ಫ್ರೆಂಡ್ಸ್ ಒಂದಿಬ್ರು ತೀರ್ಕೊಂಡ್ಬಿಟ್ರು. ಸೊ ಹಂಗಾಗಿ ಅಲ್ಲಿ ಬೆಂಗಳೂರಿಂದ ಬರಕ್ಕೆ ಆಗ್ಲಿಲ್ಲ ಇಲ್ಲಿಗೆ. ನಾನು ಸುಮ್ಮನೆ ಮುಚ್ಚೋದಕ್ಕೆ ಅಂತ ಒಂದು ಮಾಡಿದ್ವಿ ಫ್ರೇಮ್. ಬಟ್ ಇದೆಲ್ಲ ಹೆಂಗೆ ಸರ್, ಮಣ್ಣ ಅಥವಾ ಮಣ್ಣು? ಇದೆಲ್ಲ ಅಡೋಬಿ ಬ್ರಿಕ್ಸ್ ಅಂತಾರೆ. ಇಲ್ಲೇ ಅಂದ್ರೆ ಇಟ್ಟಿಗೆಗಳನ್ನ ನಾವೇ ಮಾಡ್ಕೋದು. ನನ್ನ ಮಕ್ಕಳು ಒಂದಷ್ಟು ಇಟ್ಟಿಗೆಗಳು ಮಾಡ್ತಿರ್ಲಿಲ್ಲ, ಒಂದಷ್ಟು ಇಟ್ಟಿಗೆಗಳೆಲ್ಲ ಅದನ್ನು ಬಳಸಿದೀವಿ. ಇದೆಲ್ಲ ಅಡೋಬಿ ಬ್ರಿಕ್ಸ್ ಅಂತ. ಈಗ ಕಾಸ್ಟ್ ಜಾಸ್ತಿ ಬರುತ್ತೆ ಹೆಂಗೆ? ಆಕ್ಚುಲ್ ಆಗಿ ನಾವೇ ಮಾಡ್ಕೊಂಡ್ರೆ ಕಾಸ್ಟ್ ಇಲ್ಲ, ಲೇಬರೇ ಇಲ್ಲ. ನಿಧಾನಕ್ಕೆ ನಾವೇ ಟೈಮ್ ತಗೊಂಡು ಮನೆ ಕಟ್ತೀವಿ ಅಂತಂದ್ರೆ ಝೀರೋ ಲೇಬರ್. ಅಂದ್ರೆ ನಮ್ದೇ ಲೇಬರ್, ನಮ್ಮ ಶ್ರಮ ಇರುತ್ತೆ, ಏನೂ ಇಲ್ಲಲ್ಲ ಅದ್ರಲ್ಲಿ. ಇದನ್ನ ಸ್ಟೆಬಿಲೈಸ್ ಮಾಡಕ್ ಸ್ವಲ್ಪ ಒಂದು
ಎಷ್ಟು ಒಂದು 7% ಅಷ್ಟೇನೋ ಸಿಮೆಂಟ್ ಹಾಕ್ತಾರೆ ಸ್ಟೆಬಿಲೈಸ್ ಮಾಡೋದಕ್ಕೆ. ಅದು ಅವಶ್ಯಕತೆ ಇಲ್ಲ. ಆಕ್ಚುಲಾಗಿ ನಾವು ನೀರಿನಿಂದ ಕಾಪಾಡ್ಕೊಂಡ್ಬಿಟ್ರೆ, ಹೆಂಚಿನ ಸ್ವಲ್ಪ ಓವರ್ಲೆ ಎಕ್ಸ್ಟ್ರಾ ಕೊಟ್ಕೊಂಡ್ರೆ ನಿಮಗೆ ಅದು ಖರ್ಚೇ ಇರೋಲ್ಲ. ಬಟ್ ನಾವು ಕೂಲಿ ಕೊಟ್ಟು ಮಾಡಿಸ್ಬೇಕು ಅಂತ ಖರ್ಚು ಆಕ್ಚುಲಾಗಿ ಜಾಸ್ತಿನೇ ಆಗ್ಬಿಡುತ್ತೆ. ಯಾಕಂದ್ರೆ ಈಗೆಲ್ಲ ಪ್ರಾಮಾಣಿಕತೆ ತುಂಬಾ ಕಡಿಮೆ ಅಲ್ಲ, ಸೋಂಬೇರಿಗಳು ಜಾಸ್ತಿ, ಜೊತೆಗೆ ಹಾರ್ಡ್ ವರ್ಕ್ ಆಗೋದಿಲ್ಲ. ಸೊ ಸ್ಲೋ ಮಾಡಿಬಿಡ್ತಾರೆ, ಹಂಗಾಗಿ ಖರ್ಚು ಜಾಸ್ತಿ ಬಂದ್ಬಿಡುತ್ತೆ. ನಾವೇ ಮಾಡ್ಕೋಬಹುದು ಅಂತ ನಾನೇ ಈಗ ನನಗೆ ಟೈಮ್ ಇದೆ ನಾನೇ ಕಟ್ತೀನಿ ಅಂತಂದ್ರೆ ನನ್ನ ಕೈಲೇ ಇದೆ ಎಲ್ಲ. ಸಿಮೆಂಟ್ ಅಷ್ಟೇ ಒಂದು ಸ್ವಲ್ಪ ಸಿಮೆಂಟ್ ತರಬೇಕಷ್ಟೇ, ನೀರಿಲ್ಲೇ ಇದೆ, ಮಣ್ಣಿಲ್ಲೇ ಇದೆ, ನಮ್ದೇ ಶ್ರಮ. ಒಂದು ಹಚ್ಚಷ್ಟೇ ಬೇಕು ಅದಕ್ಕೆ. ಒಂದು ಹಚ್ಚಿದ್ರೆ ಆರಾಮಾಗಿ ಒಂದು ದಿವಸಕ್ಕೆ ಒಂದು ಹೆಚ್ಚು ಕಡಿಮೆ 70-80 ಇಟ್ಟಿಗೆ 100 ಇಟ್ಟಿಗೆ ತನಕ ಮಾಡ್ಬಿಡ್ಬೋದು. ಓಕೆ. ಸೊ ಫ್ಯಾಮಿಲಿ ಅವರೆಲ್ಲ ಒಟ್ಟಾದ್ರೆ ಸ್ವಲ್ಪ ಕೆಲಸ ಬೇಗ ಆಗುತ್ತೆ. ಇದು ಮಾಡಕ್ಕೆ ಎಷ್ಟು ಟೈಮ್ ತಗೊಂಡ್ರಿ ನೀವು? ಸುಮಾರು ಟೈಮ್ ಅಂದ್ರೆ ಬೇರೆ ಬೇರೆ ಟೆಕ್ನಾಲಜಿ ಯೂಸ್ ಮಾಡಿದ್ವಿ ಅದರಲ್ಲಿ. ಇದು ರ್ಯಾಮ್ಡ್ ಅರ್ತ್ ಅಂತ ಹೇಳ್ತಾರೆ. ಈಗ ಚಿತ್ರದುರ್ಗದ ಕೋಟೆ ಮೇಲ್ಗಡೆ ಒಂದು ಯಾವ ಜಾಗ ಅದು ಮಾಡ್ತಾ ಇತ್ತು, ಅದರಲ್ಲಿ ರ್ಯಾಮ್ಡ್ ಅರ್ತ್ ಇದನ್ನೇ ಮಾಡಿ ಕಟ್ಟಿರುವಂತ ಇದಿದೆ. ಅದ್ರಲ್ಲಿ ಅವಾಗೆಲ್ಲ ಮರದ ಹಲಗೆಗಳನ್ನ ಜೋಡಿಸ್ತಾ ಇದ್ರು. ಮರದ ಹಲಗೆ ಜೋಡಿಸಿ ಗೋಡೆ ಮೇಲೆನೆ ಇಲ್ಲೇ ಜೋಡಿಸಿ ಇಲ್ಲೇನೆ ಮಣ್ಣನ್ನ ಹಾಕಿ, ಜೇಡಿ ಮಣ್ಣು ಅವಾಗೆಲ್ಲ ಇದೆಲ್ಲ ಯೂಸ್ ಮಾಡ್ತಾರಲ್ಲ, ಮೊಟ್ಟೆ ಗಿಟ್ಟೆ, ಸುಣ್ಣ ಇವನ್ನೆಲ್ಲ ಯೂಸ್ ಮಾಡಿ ಬೈಂಡಿಂಗ್ ಏಜೆಂಟ್ ಆಗಿ ಯೂಸ್ ಮಾಡ್ತಾರೆ. ಅದನ್ನೆಲ್ಲ ಕಲಸಿ ಹಾಕಿ ಚೆನ್ನಾಗಿ ಜಜ್ಜೋರು. ಜಜ್ಜಿ ಅದಾದ್ಮೇಲೆ ತೆಗೆದು ಅದು ಕಲ್ ತರ ಆಗ್ಬಿಟ್ಟಿರ್ತಾವೆ. ಇದು ಅಷ್ಟೇ ನೋಡಿ ಎಷ್ಟು ಗಟ್ಟಿ ಇದೆ. ಸೊ ನೀವು ಇದ್ರ ಬಗ್ಗೆ ಮೊದಲೇ ರಿಸರ್ಚ್ ಮಾಡಿದ್ರೆ ಅಥವಾ ಯಾರಾದ್ರೂ ಹೇಳಿದ್ರೆ ಸರ್ ಈ ತರ ಮಾಡ್ಕೊಳ್ಳಿ ಅಂತ? ಸುಮಾರು ರಿಸರ್ಚ್ ಎಲ್ಲ ಮಾಡಿದ್ದು. ಇಲ್ಲೇ ಮೃಣ್ಮಯಿ ಅಂತ ಒಂದು ಆರ್ಗನೈಸೇಷನ್ ಇದೆ ಮನೆಘಟ್ಟ ರೋಡ್. ಅವರು ಆಲ್ಟರ್ನೇಟ್ ಕನ್ಸ್ಟ್ರಕ್ಷನ್ ಟ್ರೈನಿಂಗ್ ಮಾಡ್ತಾ ಇರ್ತಾರೆ ರೆಗ್ಯುಲರ್. ನೀವು ಹೋಗ್ಬೋದು, ನಾನು ಹೋಗ್ಬೋದು, ಯಾರು ಬೇಕಾದ್ರು. ಆ ಥರದ ಒಂದು ಟ್ರೈನಿಂಗ್ ಅಂದ್ರೆ ಟ್ರೈನಿಂಗ್ ಹೋಗ್ಲಿಲ್ಲ, ಅವ್ರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಅವ್ರು ಬಂದು ಹೆಲ್ಪ್ ಮಾಡಿ ನಮ್ಮ ಮೆಸ್ಸಿಗೆ ಟ್ರೈನ್ ಮಾಡಿ ಅದನ್ನ ಮಾಡಿಸಿದ್ರು. ಸೊ ಆ ಅಚ್ಚು ನಮ್ಮಲ್ಲಿ ಇರಲಿಲ್ಲ, ನಾವು ಮಾಡಿಸ್ಕೊಂಡಿರಲಿಲ್ಲ. ಅದು ಕಾಸ್ಟ್ಲಿ ಆಗ್ತದೆ. ಅಚ್ಚು ಕಬ್ಬಿಣದ ಇದನ್ನ ಮಾಲ್ಡಲ್ಲಿ ಮಾಡ್ತಾರೆ ಈಗ. ಅದು 1 ಅಡಿ 2 ಅಡಿ ಇಟ್ಟಿಗೆಗಳೆಲ್ಲ. ಸೊ ಇಷ್ಟಗಲಕ್ಕೂ 1 ಇಟ್ಟಿಗೆ ಅಲ್ಲೇನೆ ಅದ್ರ ಮೇಲೆ ಮತ್ತೆ ಇಡೋದು, ಅಲ್ಲೇ ಮೌಲ್ಡ್ ಕಟ್ಟೋದು, ಅದ್ರೊಳಗಡೆ ಹಾಕೋದು, ಜಜ್ಜೋದು, ಮತ್ತೆ ಎತ್ತಿ ಇನ್ನೊಂದ್ ಕಡೆ ಇಡೋದು. ಹಾಗೆ ಆ ಮೌಲ್ಡ್ ಅವ್ರು ವಾಪಸ್ ತಗೊಂಡ್ಮೇಲೆ ನಮ್ಗೆ ಇಟ್ಟಿಗೆ ಮಾಡೋದಕ್ಕೆ ಮೌಲ್ಡ್ ಇರಲಿಲ್ಲ, ಹಂಗಾಗಿ ಅಡೋಬಿ ಬ್ರಿಕ್ಸ್ ಬಂತು. ಅದ್ ಕೈಯಲ್ಲೇ ಮಾಡ್ಬೋದು, ಚಿಕ್ಕ ಚಿಕ್ಕ ಅದನ್ನ ಮಾಡ್ಕೊಂಡು ಮಾಡಿದ್ವಿ. ಸೊ ಈ ಕಡೆ ಬೆಡ್ರೂಮ್. ಇದು ಓಕೆ, ಕೆಳಗಡೆನೂ ಇದೆ, ಚೆನ್ನಾಗಿದೆ ಸರ್. ಅಷ್ಟು ಏನೇನೋ ಇತ್ತು ಇಲ್ಲಿ ಓದಕ್ಕೆ ಅಂತ. ಮಕ್ಕಳ ಮೇಜ್ ಅತ್ತಲ್ಲ, ಚಿಕ್ಕವರಿದ್ದಾಗ ಓದ್ತಾ ಇದ್ರು, ಆ ಮೇಜ್ ಇಟ್ಕೊಂಡಿದ್ವಿ. ಆ ಮೇಜು ಅವ್ರ ಕೆಳಗಡೆ ಕೂತ್ಕೊಳ್ಳೋದು ಬಿಟ್ಟ ಮೇಲೆ ಮೇಲ್ಗಡೆ ಸೊ ಪ್ಲೇಸ್ ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದೀರಾ. ಏನೋ ಮಾಡಿದ್ವಿ, ಎಲ್ಲ ಗಬ್ಬಗಿಟ್ಟಿದ್ದಾರೆ. ಆಕ್ಚುಲಿ ಫ್ಯಾನು ಬೇಡ, ಎಂಥದ್ದು ಬೇಡ, ಎಷ್ಟು ಕೂಲ್, ತಣ್ಣಗಿದೆ. ಚೆನ್ನಾಗಿ ನಿದ್ದೆನೂ ಬರುತ್ತೆ, ಸಖತ್ತಾಗಿ ನಿದ್ದೆ ಬರುತ್ತೆ. ಹೈಟ್ ಕಡಿಮೆ ಇಟ್ಕೊಂಡಿದ್ದೀವಿ. ಸೊ ತುಂಬಾ ಜಾಸ್ತಿ ಇಟ್ಟಿಗೆ ಕಟ್ಟೋದು ಬೇಡ, ಗೋಡೆ ಎತ್ತರ ಕಟ್ಟೋದು ಬೇಡ ಅಂತ. ಒಂದು 6-7 ಅಡಿ ಒಳಗಡೆ ಬಂದಿದ್ವಿ. ಅಂದ್ರೆ ಇಲ್ಲಿಂದ 5 ಅಡಿ ಅಷ್ಟೇ. ಮುಂದ್ಗಡೆ ಬರ್ತಾ ಸ್ಲೋಪ್ ಇದೆ ನಮ್ ಗ್ರೇಡಿಯಂಟ್. ಹಾಗಾಗಿ ಇದನ್ನ ಸೋರುತ್ತೆ, ಸೀಪೇಜ್ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾವು ಕಲ್ಲಲ್ಲಿ ಕಟ್ಟಿದೀವಿ ಇದನ್ನ. ಆ ಕಡೆ ವಾಟರ್ ಪ್ರೂಫ್ ಮಾಡಿದ್ವಿ, ಆದ್ರೂ ಒಂದೊಂದ್ಸಲ ಆಗುತ್ತೆ ಜಾಸ್ತಿ ಮಳೆ ಬಂದಾಗ ಸಣ್ಣದಾಗಿ. ಬಟ್ ಈಗ ನೀವು ಮಣ್ಣಿಂದು ಮಾಡಿದ್ರಲ್ವಾ ಸರ್, ಮಳೆಗಾಲಕ್ಕೆ ಏನು ಪ್ರಾಬ್ಲಮ್ ಆಗಲ್ವಾ? ಇಲ್ಲ, ಎಲ್ಲ ಎಂಥ ಗೋಡೆ ಆದ್ರೂ ನಾವು ಮಳೆಯಿಂದ ರಕ್ಷಿಸಲೇಬೇಕು. ಈ ಬಿಲ್ಡಿಂಗ್ ಆಕ್ಚುಲ್ ಆಗಿ ನಮ್ಗೆ 1-2 ವರ್ಷ ರೂಫ್ ಇಲ್ದೇ ಇತ್ತು, ದುಡ್ಡಿರ್ಲಿಲ್ಲ. ತುಂಬಾ ದೊಡ್ಡ ಜಾಗ ಆಗೋಯ್ತು. ಕೊಟ್ಟಿಗೆ ಸುತ್ತ ಮನೆ ಕಟ್ಬಿಟ್ಟಿದ್ರಿಂದ ತುಂಬಾ ದೊಡ್ಡದಾಗೋಯ್ತು. 50 ಅಡಿ ಆಗೋಯ್ತು. ಇಷ್ಟಕ್ಕೆ ರೂಫ್ ಹಾಕಕ್ ದುಡ್ಡಿರ್ಲಿಲ್ಲ, ಹಂಗಾಗಿ 2 ವರ್ಷ ಹಂಗೆ ಬರೀ ಗೋಡೆ ನಿಂತಿತ್ತು. ಏನೂ ಆಗಿಲ್ಲ, ಗೋಡೆ ಚೆನ್ನಾಗಿದೆಯಲ್ಲ, ಚೆನ್ನಾಗಿದೆ. ಆಮೇಲೆ ಇದೆಲ್ಲ ಹೆಂಗೆ ಸರ್, ಬೇರೆ ಕಡೆಯಿಂದ ನೀವು ಎಲ್ಲ ಪಾಂಡಿಚೇರಿಯಿಂದ ತರಿಸಿದ್ದು. ಮನೆಗೆ ಅಲ್ಲಿ ಜನಗರ ಮನೆ ಕಟ್ಟಿದಾಗ ಅಲ್ಲಿಗೆ ಬೇಕಾಯ್ತಲ್ಲ, ಅವಾಗ್ಲಿ ಇದನ್ನು ಆವಾಗ ತಗೊಂಡು ಅಲ್ಲಿ ದುಡ್ಡಲ್ಲಿ ತಗೊಂಡಿದ್ದಲ್ಲ, ಮನೆ ಕಟ್ಟೋ ದುಡ್ಡಲ್ಲಿ ಮನೆ ನಿಲ್ಸಿ ತಗೊಂಡಿದ್ದು. ಆವಾಗಲೇ ಒಟ್ಟಿಗೆ ಪಾಂಡಿಚೇರಿಯಿಂದ ಒಟ್ಟಿಗೆ ಒಂದು ಲೋಡ್ ತರಿಸ್ಕೊಂಡ್ಬಿಟ್ಟು ಸುಮಾರು. ಸುಮಾರೆಲ್ಲ ಇಲ್ಲಿ ಹಂಗೆ ಬಿಟ್ಟು ಗೆದ್ಲಿ ಹಿಡಿದು ಎಲ್ಲ ಸುಮಾರು ಹಾಳಾಗಿದ್ದೆಲ್ಲ ಇದೆ. ಬಟ್ ಮರನ ತುಂಬಾ ಸೇಫ್ ಆಗಿ ನೋಡ್ಕೋಬೇಕಲ್ಲ ಸರ್, ಸ್ವಲ್ಪ ಹಿಡ್ಕೊಂಡ್ರೆ ರೆಗ್ಯುಲರ್ ಆಗಿ ಇಲ್ಲ ಇದ್ರೆ ಓಕೆ ಏನು ಸಮಸ್ಯೆ ಇಲ್ಲ. ಜೊತೆಗೆ ಹಾಕುವಾಗ ಕೆಳಗಡೆ ಅಕ್ಕಪಕ್ಕ ಕಲ್ಲುಗಳು ಜೋಡಿಸ್ಬಿಟ್ರೆ, ಸಿಮೆಂಟ್ ಹಾಕ್ಬಿಟ್ರೆ ಏನು ತೊಂದರೆ ಇಲ್ಲ. ಓಕೆ, ನಾವು ತೀರಾ ಮಣ್ಣು ಅಂತ ಪಕ್ಕಕ್ಕೆ ಮಣ್ಣನ್ನು ಜಾಯಿನ್ ಮಾಡಿ ಅದು ಸಮಸ್ಯೆ ಆಗಿದೆ ನಮ್ಮ ಕೆಲವು ಕಡೆ. ಸೊ ಇಲ್ಲೇ ಕೊಟ್ಟಿಗೆ ಅಲ್ವಾ? ಎಷ್ಟು ಹಸು ಇದೆ ಸರ್? ಈಗ ಸದ್ಯಕ್ಕೆ 2 ಹಸು, ಅದರದ್ದು 2 ಕರು ಇದೆ. 7-8 ಇತ್ತು, ಎಲ್ಲ ಕೊಟ್ಬಿಡ್ವಿ, ಆಗಲ್ಲ, ಮೇಂಟೈನ್ ಮಾಡೋಕ್ಕಾಗಲ್ಲ, ಕಷ್ಟ. ಜೊತೆಗೆ ಹಸು ಆಧಾರಿತ ಕೃಷಿ ಅಂದರೆ ತುಂಬ ಇವರೆಲ್ಲ ಓವರಾಗಿ ಗೋಮಾತೆ ಗಿಮಾತೆ ಎಲ್ಲ ಹೇಳ್ತಾರೆ, ಆದರೆ ರೈತನಿಗೆ ಗೊತ್ತು ಹಸು ಸಾಕೋ ಕಷ್ಟ ಏನು ಅಂತ. ಆಕ್ಚುಲಿ ಎಲ್ಲ ಈಗ ಹೈನುಗಾರಿಕೆಯಿಂದ ಬೇರೆ ಶಿಫ್ಟ್ ಆಗ್ತಿದಾರಲ್ಲ, ಅಂದ್ರೆ ಕಷ್ಟ ಸಾಕೋದು ಇಲ್ಲ. ಅಂದ್ರೆ ನಿಮ್ಗೆ ಅಷ್ಟು ಇನ್ಕಮ್ ಇಲ್ಲ. ನಿಮಗೆ ಹೈನುಗಾರಿಕೆ ಹಾಲು ನಮ್ಮಲ್ಲಿ ಅಷ್ಟೊಂದು ಕನ್ಸಂಪ್ಷನ್ ಇದ್ದಿರಲಿಲ್ಲ. ಸೊ ಇದೆಲ್ಲ ನಾರ್ಮಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ ನ ಒಂದಷ್ಟು ಕೆಲಸಗಳು. ಇದೆರಡು ಎಣ್ಣೆಗಾಣಗಳು, ಇಲ್ಲ ಇದು ಇದನ್ಸುತ್ತೆ ಒಣಕೆ ಪುಡಿ ಕುಟ್ಟೋ, ಇದು ಒಳಗಡೆ ಎಣ್ಣೆ ಕಾಣ ಇದೆ. ಓಕೆ. ಸೊ ಅವ್ರಿಗೆ ಒಂದು ಒಳ್ಳೆ ಪ್ಲೇಸ್ ಆಗಿದೆ ಅಲ್ವಾ ಈಗ? ಸದ್ಯಕ್ಕೆ ಇದನ್ನ ಯೂಸ್ ಮಾಡ್ಕೊಂತಾ ಇದ್ದಾರೆ. ಸೊ ಇದೀಗ ಎಷ್ಟು ಜಾಗದಲ್ಲಿದೆ ಸರ್ ನಿಮ್ದು ಓವರ್ ಆಲ್ ಮನೆ?
ಮನೆ ಅದೇ 50 ಅಡಿ ಆಗೋಯ್ತು. ಮಧ್ಯದಲ್ಲಿ ಇದೇ ಒಂದು 12 ಅಡಿ ಕೊಟ್ಟಿಗೆ ಬರುತ್ತೆ. ಓಕೆ. ಆ ಕಡೆ ಒಂದು 12 ಅಡಿ ಕೊಟ್ಟಿಗೆ. ಹಾ. ಮಧ್ಯದಲ್ಲಿ ಇದೊಂದು ತೊಟ್ಟಿ ಮತ್ತೆ ಓಡಾಡಕ್ಕೆ ಒಂದು ಸ್ವಲ್ಪ ಜಾಗ ಇದೆ. ಓಕೆ. ಮಲಗು ಅಷ್ಟಿರ್ಲಿ ತೊಟ್ಟಿ ಮನೆ ಕಾನ್ಸೆಪ್ಟ್ ಇಷ್ಟ ಆಯ್ತು. ಬಿಸಿಲು ಅದೇ ಬಿಸಿಲಲ್ಲಿ ಬಂದು ಏನಾಗುತ್ತೆ, ಬಿಸಿ ಮೇಲ್ಗಡೆ ಹೋಗುತ್ತೆ. ಕರೆಕ್ಟ್. ಬಿಸಿಯಾದ ಗಾಳಿ ಮೇಲ್ಗಡೆ ಹೋದಾಗ ತನ್ನ ಗಾಳಿ ಒಳಗಡೆ ಬರುತ್ತೆ. ಸೊ ದಟ್ಸ್ ಏರ್ ಸರ್ಕ್ಯುಲೇಷನ್. ಒಂದು ಸರ್ಕಲ್ ತರ. ಹೌದು. ಅದಕ್ಕೋಸ್ಕರನೇ ಹಾಕಿ ಕಟ್ತಾ ಇದ್ರು. ಆಗಿನ ಅಂದ್ರೆ ವಿಜ್ಞಾನದ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟು ಚೆನ್ನಾಗಿತ್ತು. ಓಕೆ. ನಾವು ಅದನ್ನೆಲ್ಲ ಬಿಟ್ಬಿಟ್ಟು ಫುಲ್ ಕಾಂಕ್ರೀಟ್. ಇವಾಗ ಮೇಲ್ಗಡೆ ಕಾಂಕ್ರೀಟ್ ಆಗಿ ಮೇಲ್ಗಡೆ ನಮ್ಮ ಜನಗಳ ಮನೇಲಿ ಇರೋಕೆ ಆಗಲ್ಲ, ಭಾರಿ ಕಷ್ಟ. ಹೌದು ಹೌದು. ಬೇಸಿಗೆಯಲ್ಲಿ ನೋಡೋದಕ್ಕೆ ಚಂದ ಇರುತ್ತೆ ಅಷ್ಟೇ. ಅದೆಲ್ಲ ಸುಣ್ಣಗಾರೆ ಗೋಡೆ, ಹಂಗೂನು ತಾರಸಿ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಹೀಟ್ ಆಗುತ್ತೆ. ಸೊ ಇಲ್ಲಿ ಹಂಚು ಯೂಸ್ ಮಾಡಿದೀರಾ ಫುಲ್? ಹೆಂಚು. ಅದನ್ನು ಸ್ವಲ್ಪ ವಾಟರ್ ಎಲ್ಲ ಸಮಸ್ಯೆ ಇದೆ, ರಿಪೇರಿ ಮಾಡ್ಬೇಕೀಗ. ಓಕೆ. ಸೊ ಶೀಟ್ ಅಂತ ಕೊಡಿದ್ವಿ ಮುಂಚೆ, ಅದಾದ್ಮೇಲೆ ಹೆಂಚ್ ಅಂತ ಆಯ್ತು. ಹೆಂಚಾದ್ಮೇಲೆ ಚೇಂಜ್ ಮಾಡ್ಬೇಕಾಯ್ತು, ಮಾಡಲಿಲ್ಲ. ಅದ್ರ ಮೇಲೆ ಹೆಂಚ್ ಹಾಕ್ಬಿಟ್ಟು ಸಿಕ್ಕಾಕೊಂಡ್ವಿ. ಸೊ ಇವರು ಹೆಂಗೆ ಸರ್, ಅಂದ್ರೆ ಡೈಲಿ ವರ್ಕ್ ಮಾಡ್ತಾರ? ಅವರ್ಸ್ ಲೆಕ್ಕನ ಹೆಂಗೆ? ಅವ್ರುಗಳು ಅರ್ಧ ದಿವಸ ಮಾಡ್ತಾರೆ ಓಕೆ. ಇಲ್ಲಿ. ಅಂದ್ರೆ ಅವ್ರದೇ ದುಡಿಮೆ, ಅವ್ರದೇ ಸಂಪಾದನೆ ಎಲ್ಲ. ಬರೋದೇನಿರುತ್ತೋ ಅವ್ರಿಗೆ ಶೇರ್ ಆಗುತ್ತಲ್ಲ. ಸೊ ಅವ್ರುಗಳೇ ಹೆಂಗಸರು ಮಾತ್ರ. ಇಲ್ಲಿರೋ ಹಳ್ಳಿ 2 ಹಳ್ಳಿಗಳಲ್ಲಿ 2 ಗ್ರೂಪ್ಗಳಿದೆ. ಅಲ್ಲಿರೋ ಹೆಂಗಸರೆಲ್ಲ ಬಂದಿಲ್ಲಿ ಮಾಡ್ಕೊಂತಾರೆ. ಇದು ಅವ್ರುಗಳ ಇದಕ್ಕೆ ಅಂತಾನೆ ಅದೇ ಅಲ್ಲೊಂದು ಕಮ್ಯುನಿಟಿ ಬಿಲ್ಡಿಂಗ್ ಆಗುತ್ತೆ. ಇಷ್ಟು ಸಪ್ರೇಟ್ ಆಗುತ್ತೆ. ಇಲ್ಲಿ ಗ್ರೇನ್ಸ್ ಕ್ಲೀನಿಂಗ್ ಇಂದ ಹಿಡಿದು ಒಂದಷ್ಟು ಚಿಕ್ಕ ಪುಟ್ಟ ತಿಂಡಿಗಳು ಮಾಡೋದು, ಬೇಕರಿ ಒಂದಿದೆ ಮೇಲ್ಗಡೆ. ಆ ಕಡೆ ಮುಂಚೆ ತೊಟ್ಟಿ ಮಾಡ್ಕೊಂಡಿದ್ದಾರೆ. ಹಾ, ಇಲ್ಲಿ ಆಗುತ್ತೆ. ಓಕೆ, ಸೂಪರ್. ಬೇಕರಿಲಿ ತುಂಬಾ ಚೆನ್ನಾಗಿರೋ ಕುಕೀಸ್ ಮಾಡ್ತಾರೆ ಇವರು. ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿ ಆಗ್ತದೆ. ಸರ್ ಇಲ್ಲಿ ಈಗ ನೀವು ಈ ತರ ಮನೆ ಕಟ್ಟಬೇಕು ಅಂತ ನಂಗೆ ಮನೆಯಲ್ಲಿ ಯಾರು ಅಪೋಸ್ ಮಾಡಿಲ್ವಾ ಸರ್? ಕಟ್ಟಿದ್ರೆ ಚೆನ್ನಾಗಿ ಕಟ್ಟೋಣ, ದೊಡ್ಡದಾಗ ಕಟ್ಟೋಣ ಆ ಥರ ಏನು ಇಲ್ಲ. ಅದರಲ್ಲಿ ಇಬ್ರಿಗೂ, ನನಗೂ ನನ್ನ ಹೆಂಡತಿ ಇಬ್ರಿಗೂ ಒಂದೇ ಹೊಂದಾಣಿಕೆ ಇತ್ತು, ಸೇಮ್ ಮೈಂಡ್ ಸೆಟ್ ಇತ್ತು. ಸೊ ಹಾಗಾಗಿ ಏನು ಆಗಿಲ್ಲ. ಬಟ್ ಇಷ್ಟು ದೊಡ್ಡದಾಗ ಅವಳು ಕಟ್ಟಬೇಕು ಅಂತೆಲ್ಲ, ಅವಳು ಏನಕ್ಕೆ ಎಷ್ಟು ದೊಡ್ಡದಾಗ ಕಟ್ತಾ ಇದೆಯಾ ಅಂತ. ಬಟ್ ಈಗ ಅವರೇ ಯೂಸ್ ಮಾಡ್ತಾ ಇದ್ದಾರೆ ಜಾಗ, ಅವರಿಗೆ ಯೂಸ್ ಆಗಿದೆ ಫುಲ್. ಸೊ ಇದನ್ನ ಎಕ್ಸ್ಟೆಂಡ್ ಮಾಡೋ ಮೈಂಡ್ ಸೆಟ್ ಏನಾದರೂ ಇದೆಯಾ ಇನ್ನು ಬೇರೆ ತರ? ಇಲ್ಲ, ಇನ್ನೇನಿಲ್ಲ. ಅದಕ್ಕೊಂದು ರೂಫ್ ಇದು ಮಾಡಬೇಕು. ಇಲ್ಲಿ ಯಾರೋ ಒಬ್ರು ಸ್ಕೂಲ್ ನಡೆಸ್ತೀವಿ ಅಂತ ಬರ್ತಾ ಇದ್ದಾರೆ. ಓಕೆ. ಅವ್ರಿಗೆ ಒಂದು ಪುಟ್ಟ ಜಾಗ ಆಗತ್ತೆ. ಓಕೆ ಓಕೆ. ಸೊ ಬನ್ನಿ ಸರ್, ಒಮ್ಮೆ ಒಳಗಡೆ ಹೋಗಿ ನೋಡ್ಕೊಂಬರೋಣ ಏನೇನಿದೆ. ಸೊ ಅದು ಸ್ಟೋರೇಜ್ ಅಲ್ವಾ ಸರ್? ಹಿಂದಿನ ಕಾಲದಲ್ಲಿ ಸ್ಟೋರಿಂಗ್ ಇಟ್ಕೋತಾ ಇದ್ರಲ್ವಾ? ಇದು ಇದ್ರಲ್ಲಿ ನಾವು ಹುಣಸೆಕಾಯಿ ಹಾಕಿಟ್ಟಿದ್ದೀವಿ. ಹುಣಸೆ ಹಣ್ಣು ಇದ್ರಲ್ಲಿ ಚೆನ್ನಾಗಿರುತ್ತೆ. ಹುಣಸೆ ಹಣ್ಣು ಏನು ಆಗೋದಿಲ್ಲ. ಎಷ್ಟು ವರ್ಷ ಆದ್ರೂ ಇದಾಗಲ್ಲ ಅಂತಾರೆ. ಎಷ್ಟು ವರ್ಷ ಅಂದ್ರೆ ಗೊತ್ತಿಲ್ಲ, ಎಷ್ಟು ಇರುತ್ತೋ. ಅಂತೂ ನಾವೆಲ್ಲ ವರ್ಷಕ್ಕೊಂದ್ಸಲ ಬರ್ತಾ ಇರುತ್ತೆ. ನೀವು ತಗೊಳ್ಬೇಡ ತಗೋದು. ಓಕೆ ಓಕೆ. ತಗೋದು, ಕೈ ಹಾಕಿ ತಗೋದು. ಹೋದ ಸಲ ಹಿಂಡಿದು ಹಾಳಾಗೋದಿಲ್ಲ. ಸೊ ಇಲ್ಲಿ ನೀವು ಮೇಜರ್ ಹುಣಸೆಗೆ ಇದು ಮಾಡಿರ್ತೀವಿ. ಇದನ್ನು ಹುಣಸೆಗೆ ಯೂಸ್ ಮಾಡ್ಕೋದು. ಎಷ್ಟು ಜನ ಇದ್ದಾರೆ ಸರ್ ವರ್ಕರ್? ಎಷ್ಟು ಜನ ಇದ್ದಾರಪ್ಪ? ಇವತ್ತು 4 ಜನ ಇದ್ದೀವಿ. ಒಟ್ಟು ಎಷ್ಟು ಜನ ಇದ್ದಾರೆ? ಒಟ್ಟು 16 ಜನ ಇದ್ದೀವಿ. ಅಲ್ಲಿ ಇಲ್ಲಿ ಡಿವೈಡ್ ಆಗ್ತೀವಿ. ಜಾಸ್ತಿ ವರ್ಕ್ ಇದ್ದಾಗ ಇಲ್ಲಿಗೊಂದು 5-6 ಜನ, ಅಲ್ಲೊಂದು 8 ಜನ, ಆ ಥರ ಇರ್ತೀವಿ. ಅಲ್ಲಿ ಕೈ ತೋಟದಲ್ಲಿ? ಕೈ ತೋಟ. ಅಲ್ಲ, ಈಗ ಇಲ್ಲಿ ನಿಮ್ಮ ಹಳ್ಳಿಯಲ್ಲಿ ಜನ ಉಜ್ನಪ್ಪನ ದೊಡ್ಡಿಯವರ ಜನ? ನಮ್ಮ ಮನೇಲಿ ಇಲ್ಲಾರು ಅಲ್ಲೊಂದು 8 ಇದ್ದಾರೆ. ಶಿವನಹಳ್ಳಿಯಿಂದ 7. ಈಗ ನಿಮ್ಮ ಸ್ವಸಹಾಯ ಸಂಘದಲ್ಲಿ ಎಷ್ಟು ಜನ ಇದ್ದೀರಿ ಆಗ ಮೆಂಬರ್ಸು? ನಮ್ಮ ಸ್ವಸಹಾಯ ಸಂಘ ನಮ್ಮಲ್ಲಿ 10 ಮೆಂಬರ್ಸ್ ಇದ್ದೀವಿ. ಉಜ್ನಪ್ಪನ ದೊಡ್ಡಿಲಿ ಒಂದು 15-20 ಇದ್ದಾರೆ. ಬಟ್ ಇಲ್ಲಿ ಒಂದು ಅದೆಲ್ಲ 16 ಜನ ಕೆಲಸ ಮಾಡ್ತಾ ಇದ್ದಾರೆ. ಏನು ಎಣ್ಣೆ ಆಗ್ತಾ ಇದೆ? ಇವತ್ತು ಕೊಬ್ಬರಿ ಎಣ್ಣೆ ಆಗ್ತಾ ಇದೆ ನೋಡ್ಬೋದು. ಕೊಬ್ಬರಿ ಎಣ್ಣೆ. ಓಕೆ ಓಕೆ. ಕೊಬ್ಬರಿ ಎಣ್ಣೆ ಫ್ಲೋರ್ ಪ್ಯಾಕಿಂಗ್. ಓಕೆ ಓಕೆ. ಸೊ ಇವ್ರಿಗೆಲ್ಲ ಸಪ್ರೇಟ್ ಸ್ಯಾಲರಿ ಅಂತ ಇದೆಯಾ ಸರ್, ಅಥವಾ ಅಲ್ಲಿಂದ ಬರೋ ಇನ್ಕಮ್ ಎಲ್ಲ ಅವ್ರದ್ದೇನೆ? ಅವ್ರಿಗೆ ಸ್ವಸಹಾಯ ಸಂಘದಲ್ಲಿ ಕೆಲಸ ಆಗುತ್ತಲ್ಲ, ಏನೇನು ಬರ್ತೋ ಅದೆಲ್ಲ ಇನ್ಕಮ್ ಅವ್ರದೇ. ಸೊ ಅವರವರೇ ಡಿವೈಡ್ ಮಾಡ್ತಾರೆ, ಶೇರ್ ಆಗ್ತಾ ಹೋಗುತ್ತೆ ಅವ್ರಿಗೆ. ಓಕೆ ಓಕೆ. ಅಂದ್ರೆ ಅದನ್ನ ಸಂಬಳ ಅಂತ ಸದ್ಯಕ್ಕೆ ತಗೋತಾರೆ, ನಾವಂತಲ್ಲ. ಅವರವರೇ ಅವ್ರಿಗೆ ಸಂಬಳ ಕೊಟ್ಕೊಳ್ಳೋದು ಅಷ್ಟೇ. ನೈಸ್ ನೈಸ್. ಅವ್ರು ದುಡ್ದಿದ್ದು ಅವರಿಗೆ. ಥ್ಯಾಂಕ್ ಯು ಸರ್. ಮನೆ ಚೆನ್ನಾಗಿದೆ. ಹಿಂದ್ಗಡೆ ಮಂಗಳೂರಿನ ಶೈಲಿ ಮಾಡಿದ್ವಿ. ಹೌದಾ? ಮಂಗಳೂರಿನ ಮುಂದ್ಗಡೆ ಎಲ್ಲ ಮಂಗಳೂರು ಮನೆಗಳೆಲ್ಲ ಈ ತರ ಇರ್ತಾವಲ್ಲ. ಹೌದು, ಈ ಸರಪಳಿ ತರ ಬಂದು. ಸೊ ಹಿಂದ್ಗಡೆ ಹಂಗಿರ್ಲಿ ಅಂತ ಮಾಡಿದ್ವಿ. ಮುಂದ್ಗಡೆ ನಮ್ಮ ಕಡೆ ಬಯಲ್ಸೀಮೆ ಮನೆ, ಹಿಂದ್ಗಡೆ ನೋಡೋದು. ನೈಸ್ ನೈಸ್. ಪುಟ್ಟದಾಗ ಮೆಟ್ಲು ಇಟ್ಕೊಂಡು ಹಂಗೆ ಕುತ್ಕೊಳ್ಳೋಕೆ ಒಂದು ಜಾಗ, ಡಿಸ್ಕಷನ್ ಒಂದು ಜಾಗ ಅಂತೆಲ್ಲ ಅನ್ಕೊಂಡ್ವಿ. ಓಕೆ, ಇದು ಬೇರೆ ಬೇರೆದಕ್ಕೆ ಯೂಸ್ ಆಗ್ತಾ ಇದೆ. ಓಕೆ, ಬಟ್ ಯೂಸ್ ಆಗ್ತಿದೆಯಲ್ಲ ಸರ್, ಎಲ್ಲರೂ ಯೂಸ್ ಮಾಡ್ಕೊತಾ ಇದ್ದಾರೆ. ಅಂಡ್ ನೀವು ಬಂದಾಗ ಇಲ್ಲಿ ಆರಾಮಾಗಿರ್ತೀರಾ? ಅಂದ್ರೆ ನಾನು ಬಂದ್ರೆ ಅದೇ ಇಲ್ಲಿ ಜಗಲಿ ಅಂದ್ರೆ ಸ್ಟೇ ಆಗ್ತೀರಾ ಅಥವಾ ಬಂದು ಕೆಳಗಡೆ ಮನೆ? ಅಂದ್ರೆ ಸ್ಟೇ ಆಗೋದು ಕಡಿಮೆನೆ. ಈಗ ಮಕ್ಕಳು ಅಲ್ಲಿರೋದ್ರಿಂದ ಮಕ್ಕಳಿಗೆ ಆಕ್ಟಿವಿಟೀಸ್ ಎಲ್ಲ, ಮಕ್ಕಳ ಆಕ್ಟಿವಿಟೀಸ್ ಎಲ್ಲ ಅಲ್ಲೇ ಇರೋದ್ರಿಂದ ಅಲ್ಲೇನೆ. ಇಲ್ಲಿ ಬಂದು ಸ್ಟೇ ಆಗೋದು ಕಡಿಮೆನೆ. ಓಕೆ. ಇನ್ನು ಈ ವರ್ಷ ಆದ್ಮೇಲೆ ದೊಡ್ಡವನು ಅವನು ಆಸ್ಟ್ರೇಲಿಯಾ ಹೊರಡ್ತಾನೆ. ಓಕೆ. ಚಿಕ್ಕವನು ಹಾಸ್ಟೆಲ್ಗೆ ಹೊರಡ್ತಾನೆ ಮೋಸ್ಟ್ಲಿ. ಇಲ್ಲೇ ಬರ್ಬೇಕಾಗುತ್ತೆ, ಬೇರೆ ದಾರಿ ಇಲ್ಲ. ಥ್ಯಾಂಕ್ ಯು ಸರ್. ಚೆನ್ನಾಗಿದೆ ಮನೆ.
ಬನ್ನಿ.